ಎಲ್ರಿಗೂ ನಮಸ್ಕಾರ. ಮನಿ ಮ್ಯಾಟ್ರಸ್ನಿಂದ ಷೇರು ಮಾರುಕಟ್ಟೆಯ ವ್ಯವಹಾರದ ವಿಧಾನಗಳ 8ನೇ ಭಾಗವನ್ನು ನಾವಿವತ್ತು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡೋಣ. ಇದರಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳಿ ಬರ್ತದೆ. ನಿನ್ನೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ನೋಡಿದ್ವಿ. ಈ ಟೆಕ್ನಿಕಲ್ ಅನಾಲಿಸಿಸ್ ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್ ಆದಂಥದ್ದು. ಅದರಲ್ಲಿ ವಿಶೇಷವಾಗಿ ಫಂಡಮೆಂಟಲ್ ಅನಾಲಿಸಿಸ್ ದೀರ್ಘಕಾಲೀನ ಹೂಡಿಕೆದಾರರಿಗೆ ಬಹಳ ಉಪಯುಕ್ತವಾದಂಥ ಮಾಹಿತಿ ನೀಡ್ತದೆ. ಫಂಡಮೆಂಟಲ್ ಅನಾಲಿಸಿಸ್ ಏನು ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ರೆ, ನಮಗೆ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಇದು ಹೇಳ್ತದೆ. ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದನ್ನು ಹೇಳ್ತದೆ. ಈ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಮೂಲಭೂತವಾಗಿ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತೇಳಿ, ಅಂದರೆ ಇದು ಕಂಪನಿಯ ಒಟ್ಟು ಒಂದು ಹಣಕಾಸಿನ ಆರೋಗ್ಯವನ್ನು, ಆಮೇಲೆ ಅದರ ಬಿಸ್ನೆಸ್ ಯಾವ ರೀತಿ ಅಭಿವೃದ್ಧಿ ಹೊಂದ್ತಾ ಇದೆ, ಯಾವ ರೀತಿಯ ಬಿಸ್ನೆಸ್ನಲ್ಲಿ ಅದು ದುಡ್ಡು ಮಾಡ್ತಾ ಇದೆ, ಬಿಸ್ನೆಸ್ ಪ್ಲ್ಯಾನ್ ಏನು ಅನ್ನೋದನ್ನು ಹೇಳ್ತದೆ. ಇದರ ಉದ್ದೇಶ ಏನಂತ ಹೇಳಿದರೆ, ಆದ ಷೇರುಗಳ ಬೆಲೆ ಬಹಳ ಜಾಸ್ತಿ ಇದೆಯೇ ಅಥವಾ ಕಡಿಮೆ ಇದೆಯೇ ಅಥವಾ ಸಾಮಾನ್ಯ ನಾರ್ಮಲ್ ಆದಂಥ ಎವರೇಜ್ನಲ್ಲಿ ಇದೆಯೇ ಅನ್ನೋದನ್ನು ಹೇಳ್ತದೆ. ಇದರಲ್ಲಿ ಉದ್ದೇಶ ಅಂತ ಇಲ್ಲಿಯೂ ಸಹ ಷೇರುಗಳನ್ನು ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ಹೆಚ್ಚಿನ ಬೆಲೆ ಆದಾಗ ಮಾರಾಟ ಮಾಡಬೇಕನ್ನುವಂಥದ್ದು ಇದರ ಮುಖ್ಯ ಉದ್ದೇಶವಾಗಿದೆ. ಇವುಗಳಲ್ಲಿ 10 ಬೇರೆ ಬೇರೆ ಅಂಶಗಳನ್ನು ನಾವು ನೋಡ್ತೇವೆ. ಆ 10 ಅಂಶಗಳು ಯಾವುದು ಅಂತ ಹೇಳಿದರೆ, ಇನ್ಕ್ರೀಸ್ ಇನ್ ಸೇಲ್ಸ್ ಅಥವಾ ರೆವೆನ್ಯೂ, ಇನ್ಕ್ರೀಸ್ ಇನ್ ನೆಟ್ ಪ್ರಾಫಿಟ್ ಅಥವಾ ಲಾಭಾಂಶದಲ್ಲಿ ಜಾಸ್ತಿ, ಅರ್ನಿಂಗ್ ಪರ್ ಶೇರ್, ಒಂದು ಶೇರು ಎಷ್ಟನ್ನು ಅರ್ನ್ ಮಾಡುವಂಥ ಶಕ್ತಿ ಹೊಂದಿದೆ, ಆಮೇಲೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಅದರ ಬೆಲೆ ಮತ್ತು ಅದು ಗಳಿಸುವಂಥ ಅದರ ನಡುವೆ ಇರುವಂಥ ರೇಷಿಯೋ ಯಾವುದು, ಆಮೇಲೆ ಎಷ್ಟು ಸಾಲ ಇಕ್ವಿಟಿಗೆ ಆಧಾರವಾಗಿ ಎಷ್ಟು ಸಾಲವನ್ನು ಹೊಂದಿದ್ದಾರೆ, ಆಮೇಲೆ ರಿಟರ್ನ್ ಆನ್ ಇಕ್ವಿಟಿ, ಎಷ್ಟು ರಿಟರ್ನ್ ಅಥವಾ ಪ್ರತಿಫಲ ಇಕ್ವಿಟಿ ಮೇಲೆ ಬರ್ತದೆ, ಮತ್ತು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ಒಟ್ಟು ಬಂಡವಾಳದಲ್ಲಿ ಎಷ್ಟು ರಿಟರ್ನ್ ತಗೋತಾ ಇದೆ, ಕಂಪನಿ ಡಿವಿಡೆಂಡ್ ಅನ್ನು ಕೊಡ್ತಾ ಇದೆಯಾ ಹೇಗೆ, ಆಮೇಲೆ ಕಂಪನಿಯ ಲೀಡರ್ಶಿಪ್ ಹೇಗಿದೆ, ಅದರ ಒಟ್ಟಾರೆ ಮ್ಯಾನೇಜ್ಮೆಂಟ್ ಹೇಗಿದೆ ಅನ್ನುವಂಥದ್ದು. ಕೊನೆಗೆ ಈ ಯಾವುದೇ ಕಂಪನಿ ತಮ್ಮ ಸೇವೆ ಅಥವಾ ಪ್ರಾಡಕ್ಟನ್ನು ಮಾರ್ಕೆಟ್ನಲ್ಲಿ ಎಷ್ಟು ಶೇರ್ಗಳ ಹೊಂದಿದೆ, ಅಂದರೆ ಒಂದು ಕಂಪನಿ ಉದಾಹರಣೆಗಾಗಿ LIC ತನ್ನ ಸೇವೆಗಳ 60% ಇನ್ಶೂರೆನ್ಸ್ ಬಿಸ್ನೆಸ್ನ LIC ಒಂದೇ ಮಾಡ್ತದೆ. ಸೊ ಯಾವುದು 25% ಅಥವಾ 30%ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಹೊಂದಿರುತ್ತೆ ಅದು ಒಳ್ಳೆಯ ಕಂಪನಿ ಅಂತ ತೀರ್ಮಾನಿಸಲಾಗುತ್ತೆ. ಮತ್ತು ಅದರ ಬ್ರ್ಯಾಂಡ್ ನೇಮ್, ಒಂದು ಉತ್ಪನ್ನಗಳನ್ನು ಅವುಗಳ ಬ್ರ್ಯಾಂಡ್ ಮೇಲೆ ಖರೀದಿಸ್ತಾರೆ. ಈಗ ಅದನ್ನು ಖರೀದಿಸುವಾಗ ಅದರ ಬೆಲೆ ನೋಡಿ ಖರೀದಿಸಲ್ಲ, ಅದರ ಬ್ರ್ಯಾಂಡು, ಅದರ ಪ್ಯಾಕೆಟ್ ನೋಡಿದ ತಕ್ಷಣ ಅದರ ಬೆಲೆಯನ್ನು ಚೌಕಾಶಿ ಮಾಡೋದೇ ಇಲ್ಲ. ಎಸ್ಪೆಷಲಿ ದಿನಬಳಕೆ ವಸ್ತುಗಳು, ಅವುಗಳನ್ನು ಸುಮ್ಮನೆ ನಾವು ಖರೀದಿ ಮಾಡಿ ಬಿಲ್ ಹಾಕದ ಹಾಗೆ ನಾವು ಕೊಡ್ತೇವೆ. ಇಂಥ 10 ಪಾಯಿಂಟ್ಗಳ ಬಗ್ಗೆ ಇವತ್ತು ನಾವು ಸಂಕ್ಷಿಪ್ತವಾಗಿ ಕಲಿಯೋಣ. ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು ಅಂದರೆ, ಯಾವುದೇ ಒಂದು ಸಂಸ್ಥೆ ಅಥವಾ ಕಂಪನಿ, ಅದಕ್ಕೆ ಬುನಾದಿ ಭಯಂಕರ ಸ್ಟ್ರಾಂಗ್ ಆಗಿರಬೇಕು, ಭದ್ರವಾಗಿರಬೇಕು. ಹಾಗಿದ್ದರೆ ಮಾತ್ರ ಅದು ಉತ್ತಮವಾಗಿ ಬೆಳೀತದೆ. ಈ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಏನು ಮುಖ್ಯವಾಗಿ ನಾವು ಗಮನಿಸ್ತಾ ಇದ್ದೇವೆ ಅಂದರೆ, ಅದರ ಹಣಕಾಸಿನ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡ್ತೇವೆ ನಾವು. ಬೇರೆ ಬೇರೆ ಅಂಶಗಳನ್ನು ಆಧರಿಸಿ ಅವುಗಳ ಆರೋಗ್ಯ ಮತ್ತು ಅದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಅದರ ಬಿಸ್ನೆಸ್ ಪ್ಲ್ಯಾನ್ ಅನ್ನೋದು ಏನು, ಹಾಗೂ ಯಾವ ರೀತಿ ಅದು ತನ್ನ ಷೇರುದಾರರಿಗೆ ಲಾಭಾಂಶವನ್ನು ನೀಡ್ತದೆ ಅಂಥೇಳಿ ಅನ್ನುವಂಥ ಆಧಾರದ ಮೇಲೆ ಈ ಫಂಡಮೆಂಟಲ್ ಅನಾಲಿಸಿಸನ್ನು, ಅದಕ್ಕಾಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೇವೆ. ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ಮಾಡುವಂಥ ಮುಖ್ಯ ಉದ್ದೇಶ ಅಂದರೆ, ಪ್ರಸ್ತುತ ಒಂದು ಕಂಪನಿಯ ಷೇರು ಬಹಳ ಹೆಚ್ಚಾಗಿದೆಯೇ ಅಥವಾ ಸಾಮಾನ್ಯವಾಗಿದೆಯೇ ಅಥವಾ ಬಹಳ ಕಡಿಮೆ ಇದೆಯೇ ಅನ್ನುವಂಥನ್ನು ನಿರ್ಧರಿಸುವುದಾಗಿದೆ. ಬಹಳ ಹೆಚ್ಚಿದೆ ಅಂತ ಹೇಳಿದರೆ ನಾವು ಅದನ್ನು ಮಾರಾಟ ಮಾಡ್ತೇವೆ, ಸಾಮಾನ್ಯವಾಗಿದೆ ಅಂದರೆ ಇಟ್ಟುಕೊಳ್ತೇವೆ, ಇಲ್ಲ ಬಹಳ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಅಂದರೆ ನಾವು ಅವುಗಳನ್ನು ಖರೀದಿ ಮಾಡ್ತೇವೆ. ಈ ರೀತಿಯಾದ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಫಂಡಮೆಂಟಲ್ ಅಥವಾ ಮೂಲಭೂತವಾದಂಥ ಅನಾಲಿಸಿಸ್ ಬಹಳ ಹೆಲ್ಪ್ ಆಗ್ತದೆ. ವಿಶೇಷವಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಇದು ಬಹಳ ಉಪಯುಕ್ತ. ಯಾಕಂದರೆ ಎಲ್ಲ ಷೇರುಗಳನ್ನ ಎಲ್ಲ ಕಾಲದಲ್ಲಿ ತೆಗೆದುಕೊಳ್ಳಿಕ್ಕಾಗಲ್ಲ. ಅದು ಕಡಿಮೆ ಬೆಲೆ ಇದ್ದಾಗ ಖರೀದಿ ಮಾಡಿ ದೀರ್ಘಾವಧಿಗೆ ಇಟ್ಕೊಂಡು ಹೆಚ್ಚಿನ ಬೆಲೆ ಬಂದಾಗ ಮಾರಾಟ ಮಾಡಲಿಕ್ಕೆ ಉಪಯುಕ್ತವಾಗ್ತದೆ. ನಾನು ಈಗ ಹೇಳಿದ ಹಾಗೆ 10 ಪಾಯಿಂಟ್ಸ್ಗಳು, ಕನಿಷ್ಠ 10 ಪಾಯಿಂಟ್ಗಳ ಬಗ್ಗೆ ಈ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ
ನಾವು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ಮೊದಲನೇದಾಗಿ ಬಂದ್ಬಿಟ್ಟು ಇನ್ಕ್ರೀಸ್ ಇನ್ ಸೇಲ್ಸ್ ಜಾಸ್ತಿ ಆಗಬೇಕು. ಹೋದ ವರ್ಷ ಒಂದು 100 ಕೋಟಿ ಆದರೆ ಈ ವರ್ಷನೂ 100 ಕೋಟಿ ಮಾಡಿ ನಾವು 100 ಕೋಟಿ ಸಾಧನೆ ಮಾಡಿದ್ವು ಅಂತ ಅಲ್ಲ, ಹೋದ ವರ್ಷಕ್ಕಿಂತ ಒಂದು ಕನಿಷ್ಠ ಒಂದು 10% ಆದರೂ ಜಾಸ್ತಿ ಆಗಬೇಕು. ಯಾಕಂತ ಹೇಳಿದ್ರೆ ಅದೇ ಪ್ರಮಾಣದಲ್ಲಿ ಪ್ರಾಫಿಟ್ ಸಹ ಜಾಸ್ತಿ ಆಗಬೇಕು. ಪ್ರಾಫಿಟ್ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಸೇಲ್ಸ್ ಖಂಡಿತ ಜಾಸ್ತಿ ಆಗಲೇಬೇಕು. ಹಾಗಾಗಿ ಒಂದು ಕಂಪನಿಯ ಮಾರಾಟ ಹೋದ ವರ್ಷಕ್ಕಿಂತ ಕನಿಷ್ಠ 10ರಷ್ಟು ಜಾಸ್ತಿ ಆದರೆ ಈ ಒಂದು ಒಳ್ಳೆಯ ಅಂಶ ಅಂತ ಪರಿಗಣನೆ ಮಾಡ್ತೇವೆ. ಎರಡನೇ ಅಂಶ ಏನಂತ ಹೇಳಿದ್ರೆ ಅದರ ನೆಟ್ ಪ್ರಾಫಿಟ್ ಸಹ ಏನಾಗಬೇಕು, ಜಾಸ್ತಿ ಆಗಬೇಕು. ಯಾಕೆ ನೆಟ್ ಪ್ರಾಫಿಟ್ ಜಾಸ್ತಿ? ಕೆಲವೊಮ್ಮೆ ಏನಾಗ್ತದೆ, ಸೇಲ್ಸ್ ಜಾಸ್ತಿ ಆಗ್ತದೆ ಆದರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗಲ್ಲ, ಹೋದ ವರ್ಷಕ್ಕಿಂತ ಕೆಲವೊಮ್ಮೆ ಕಡಿಮೆನೂ ಆಗ್ಬೋದು. ಹಾಗಾಗ್ಕೊಡುದು. ಹಾಗಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ಖರ್ಚು ಜಾಸ್ತಿ ಮಾಡ್ತಾ ಇದ್ದೇವೆ, ಖರ್ಚು ಜಾಸ್ತಿ ಆಗಿದೆ ಅಂತ ಅರ್ಥ. ಹಾಗಾಗಿ ನಾವು ನೆಟ್ ಪ್ರಾಫಿಟ್ ಹೋದ ವರ್ಷ ನಾವು 10 ಕೋಟಿ ಮಾಡಿದರೆ ಈ ವರ್ಷ ಅದರ ಮೇಲೆ ಒಂದು ಕನಿಷ್ಠ 10% ಆದರೂ ಜಾಸ್ತಿ ಮಾಡೋದು. ನಾನು ಕನಿಷ್ಠ ಹೇಳ್ತಾ ಇದ್ದೇನೆ, 10% ಆದರೂ ಮಾಡಲೇಬೇಕು. ಅಂಥ ಕಂಪನಿಗಳು ಮಾತ್ರ ನಾವು ಸ್ಟ್ರಾಂಗ್ ಕಂಪನಿ ಅಥವಾ ಗ್ರೇಟ್ ಕಂಪನಿ ಅಂತ ಹೇಳ್ತೇವೆ. ಮೂರನೇದು ಬಂದುಬಿಟ್ಟು ಅರ್ನಿಂಗ್ ಪರ್ ಶೇರ್, ಅಂದರೆ ಪ್ರತಿ ಒಂದು ಶೇರು ಎಷ್ಟು ರೂಪಾಯಿ ಗಳಿಸಲಿಕ್ಕೆ ಶಕ್ತವಾಗಿದೆ ಅನ್ನೋದನ್ನು ಅದು ಹೇಳಬೇಕು. ಸೊ ಪ್ರತಿ ವರ್ಷ ಇದು ಸಹ ಜಾಸ್ತಿ ಆಗಿರಬೇಕು. ಈ ಅರ್ನಿಂಗ್ ಪರ್ ಶೇರ್ ಇಷ್ಟೇ ಇರಬೇಕು ಅಂತ ಏನಿಲ್ಲ, ಆದರೆ ಒಂದು ಶೇರು ಕನಿಷ್ಠ ಒಂದು 3 ರೂಪಾಯಿ, 4 ರೂಪಾಯಿ ಅಥವಾ 30 ರೂಪಾಯಿ, 40 ರೂಪಾಯಿ ಅಂತ ಒಂದೊಂದು ಕಂಪನಿಗಳಿಗೆ ಒಂದೊಂದು ರೀತಿಯಲ್ಲಿ ಅವುಗಳ ಅರ್ನಿಂಗ್ ಎಷ್ಟು, ಅವುಗಳ ನಂಬರ್ ಆಫ್ ಶೇರ್ಸ್ ಎಷ್ಟು ಅನ್ನೋದ್ರ ಮೇಲೆ ಆಧಾರವಾಗಿರ್ತದೆ. ಸೊ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆದಷ್ಟು ಒಳ್ಳೆಯದು. ನೆಕ್ಸ್ಟ್ 4ನೇದು PE ರೇಷಿಯೋ ಅಥವಾ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತೇಳಿ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಹೇಳಿದ್ರೆ ಎಷ್ಟು ಇರಬೇಕು ಅನ್ನೋದನ್ನು ಮೊದಲು ಹೇಳ್ತೇನೆ. ಇದು ನಾನ್ ಬ್ಯಾಂಕಿಂಗ್ ಕಂಪನಿಗಳಿಗೆ ಒಂದು 25ರ ಕೆಳಗಡೆ ಇರಬೇಕು. 15ರ ಕೆಳಗಡೆ ಇದ್ರಂತೂ ಬಹಳ ಉತ್ತಮ. 25, 26, 27 ಎಲ್ಲ ಸ್ವಲ್ಪ ಜಾಸ್ತಿನೇ, ಬಟ್ ಪರವಾಗಿಲ್ಲ. ಯಾಕಂದರೆ ಕೆಲವೊಂದಕ್ಕೆ 100, 110 ಎಲ್ಲ ಇರುವುದನ್ನು ನಾವು ನೋಡ್ತೇವೆ. ಬ್ಯಾಂಕಿಂಗ್ ಕಂಪನಿಗಳಿಗೆ ಇದು 15ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಉತ್ತಮ. ಏನು PE ರೇಷಿಯೋ ಅಂತ ಹೇಳಿದ್ರೆ, ಈ PE ರೇಷಿಯೋ 15 ಅಂತ ಹೇಳಿದ್ರೆ ಅರ್ಥ ಏನಂತ ಹೇಳಿದ್ರೆ 1 ರೂಪಾಯಿ ಅರ್ನ್ ಮಾಡಲಿಕ್ಕೆ ನೀವು 15 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. PE ರೇಷಿಯೋ 30 ಇದೆ ಅಂತ ಹೇಳಿದ್ರೆ 1 ರೂಪಾಯಿ ಅರ್ನ್ ಮಾಡಲಿಕ್ಕೆ ನಾವು 30 ರೂಪಾಯಿನ ಕೊಡಬೇಕು ಅಂತ ಹೇಳಿದ್ರೆ, ನಾವು 1 ರೂಪಾಯಿ ಅರ್ನ್ ಮಾಡಲಿಕ್ಕೆ ಎಷ್ಟು ಕಡಿಮೆ ಕೊಡ್ತೇವೆ ಅಷ್ಟು ನಮಗೆ ಒಳ್ಳೆಯದು. ಸೊ ಕಂಪನಿಯ PE ರೇಷಿಯೋ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಬಾಯ್ ಮಾಡಲಿಕ್ಕೆ ಒಳ್ಳೆಯ ಸಮಯ ಕಡಿಮೆ ಇದೆ, ಅಷ್ಟು ಜಾಸ್ತಿ ಆದ ಹಾಗೆ ಸೇಲ್ ಮಾಡಬೇಕು ಅಂತೇಳಿ. 5ನೇ ಮುಖ್ಯ ವಿಚಾರ ಯಾವುದು ಅಂತ ಹೇಳಿದ್ರೆ ಕಂಪನಿಗಳಿಗೆ ಸಾಲ ಕಡಿಮೆ ಇರಬೇಕು. ಅದರ ಇಕ್ವಿಟಿಯ ಆಧಾರದ ಮೇಲೆ ಈ ಸಾಲಗಳನ್ನು ಎಷ್ಟಿರಬೇಕು ಅನ್ನೋದನ್ನು ನಿಗದಿಪಡಿಸಲಾಗ್ತದೆ. ಸಾಮಾನ್ಯವಾಗಿ 5% ಇಕ್ವಿಟಿ ಈ ಸಾಲದ ರೂಪದಲ್ಲಿ ಇದ್ದರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಒಳ್ಳೆಯ ಕಂಪನಿ ಅಂತ ನಾವು ತಿಳ್ಕೊಳ್ಳೋದು. ಯಾಕಂದರೆ ಈ ಕಂಪನಿಗಳು ಎಸ್ಟಾಬ್ಲಿಷ್ ಆಗಿ ಸುಮಾರು ವರ್ಷಗಳಾಗಿದ್ದಾವೆ, ಇನ್ನೂ ಸಾಲದಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಲಕ್ಷಣ ಅಲ್ಲ. ಸಾಲ ತಗೊಳ್ಬಾರ್ದು ಅಂತಲ್ಲ, ಸಾಲ ಅಭಿವೃದ್ಧಿಗಾಗಿ ಕೆಲವೊಮ್ಮೆ ಏನು ಮಾಡ್ತಾರೆ, ತಗೊಳ್ತಾರೆ, ಅದನ್ನ ರಿಪೇ ಮಾಡ್ತಾರೆ. ಆದರೆ ಎಷ್ಟಿರ್ಬೇಕಂತ ಹೇಳಿದ್ರೆ 5% ಇದ್ದರೆ ಪರವಾಗಿಲ್ಲ. ಯಾಕಂದರೆ ಕಂಪನಿ ಅದನ್ನ ಕೊಡಲಿಕ್ಕೆ, ಇಲ್ಲಾಂದರೆ ಯಾವುದಾದ್ರೂ ಆರ್ಥಿಕ ಸಂಕಷ್ಟ ಬಂದರೆ ಈ ಸಾಲ ಕೊಡಲಿಕ್ಕೆ ಕಷ್ಟ ಆಗುತ್ತೆ, ಷೇರುದಾರರಿಗೆ ಏನೂ ಸಿಗುವಂಥದ್ದಿಲ್ಲ. ಆಮೇಲೆ ರಿಟರ್ನ್ ಆನ್ ಇಕ್ವಿಟಿ, ಈ ಇಕ್ವಿಟಿ ಆಧಾರದ ಮೇಲೆ ಎಷ್ಟು % ರಿಟರ್ನ್ ಬರ್ತಾ ಇದೆ, ಇದು ಸಹ 10 ಅಥವಾ 15% ಮೇಲೆ ಇದ್ದರೆ ಒಳ್ಳೆಯದು, ಅಥವಾ ಎಷ್ಟು ಜಾಸ್ತಿ ಇದೆ ಅಷ್ಟು ಒಳ್ಳೆಯದು. ಆದರೆ ಕನಿಷ್ಠ 10% ಆದರೂ ಇರಬೇಕು. ಆಮೇಲೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಹ 10 ಅಥವಾ 15% ಮೇಲೆ ಇರಬೇಕು. ಇದು ಇಷ್ಟೇ ಇದ್ದರೆ ಅಂತೇನಿಲ್ಲ, ಸ್ಟ್ಯಾಂಡರ್ಡ್ ಏನಿಲ್ಲ, ಆದರೆ ಸ್ಟ್ಯಾಂಡರ್ಡ್ ಇದೆ. 10% ಜಾಸ್ತಿ ಇರಬೇಕು, ಜಾಸ್ತಿ ಇದ್ದಷ್ಟು ಒಳ್ಳೆಯದು, ROE ಆಗಲಿ ROC ಆಗಲಿ. ಆಮೇಲೆ ಎಲ್ಲ ಕಂಪನಿಗಳು ಅಥವಾ ಒಳ್ಳೆಯ ಕಂಪನಿಗಳು ಏನು ಮಾಡ್ತಾವೆ ಅಂದರೆ ತಮ್ಮ ಲಾಭಾಂಶದಲ್ಲಿ ಸ್ವಲ್ಪ ಭಾಗವನ್ನು ಷೇರುದಾರರಿಗೆ ಕೊಡ್ತಾರೆ. ಯಾವ ಕಂಪನಿ ಷೇರುದಾರರಿಗೆ ಲಾಭಾಂಶ ಕೊಡ್ತಾರೆ ಅಂಥ ಕಂಪನಿಗಳು ಒಳ್ಳೆಯದು ಅಂತ ಕನ್ಸಿಡರ್ ಮಾಡಲಾಗ್ತದೆ. ಆಮೇಲೆ ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್, ಒಳ್ಳೆಯ ನಾಯಕತ್ವ ಇರಬೇಕು ಕಂಪನಿಯಲ್ಲಿ, ಒಳ್ಳೆಯ ಮ್ಯಾನೇಜ್ಮೆಂಟ್ ಇರಬೇಕು. ಕೊನೆಯದಾಗಿ ಮಾರ್ಕೆಟ್ ಶೇರ್ ಮತ್ತು ಬ್ರ್ಯಾಂಡ್. ಆ ಕಂಪನಿ ತನ್ನ ಪ್ರಾಡಕ್ಟ್ನಲ್ಲಿ ಕನಿಷ್ಠ ಒಂದು 25-30%, ಟೋಟಲ್ ಮಾರ್ಕೆಟ್ನಲ್ಲಿ 20% ಅಥವಾ ಅದಕ್ಕಿಂತ ಜಾಸ್ತಿ ತಾನು ಕೊಡ್ತಾ ಇರಬೇಕು, ತನ್ನ ಸೇವೆಯಿಂದ ಮಾರ್ಕೆಟಿಗೆ ಲಭ್ಯ ಆಗಬೇಕು. ಆಮೇಲೆ ಒಳ್ಳೆಯ ಬ್ರ್ಯಾಂಡ್ ಸಹ ಇರಬೇಕು. ಹೆಸರನ್ನು ನೋಡಿ, ಪ್ಯಾಕೆಟನ್ನು ನೋಡಿ ಜನ ತಗೊಳ್ಬೇಕು, ಪ್ರೈಸನ್ನು ನೋಡಿ ಅಲ್ಲ. ಸೊ ಈ ರೀತಿಯಾದಂಥ ಕಂಪನಿಗಳು ಒಳ್ಳೆಯ ಕಂಪನಿಗಳು. ನಿಮಗೆ ಈ ಪ್ರೋಗ್ರಾಮ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ,
ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ವಂಡರ್ಫುಲ್ ಡೇ.